ದೇಶದಲ್ಲಿ ಕ್ರಿಕೆಟ್ ಇತಿಹಾಸ ಹೊಂದಿರುವ ಕ್ರೀಡೆಯಾಗಿದೆ ಎಂದು ಜೆಪಿ ಫೌಂಡೇಶನ್ ಅಧ್ಯಕ್ಷ ಜೆಪಿ ಚಂದ್ರೇಗೌಡ ಹೇಳಿದರು. ಅವರು ಮಾಗಡಿ ತಾಲೂಕಿನ ಕಲ್ಲುದೇವನಹಳ್ಳಿ ಗ್ರಾಮದಲ್ಲಿ ನಡೆದ ಜಿಲ್ಲಾ ಮಟ್ಟದ ಮಹದೇಶ್ವರ ಸ್ವಾಮಿ ಕಪ್ 2026ರ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಪಂಚದ ಅತ್ಯಂತ ಜನಪ್ರಿಯ ಕ್ರೀಡೆ ಕ್ರಿಕೆಟ್ ಆಟವನ್ನು 5 ವರ್ಷದ ಬಾಲಕ ಬಾಲಿಕೆಯರಿಂದ ವಯೋವೃದ್ಧರು ಆಟವಾಡುವ ಕ್ರೀಡೆಯಾಗಿದೆ. ಪ್ರತಿ ಗ್ರಾಮದ ಬೀದಿಗಳಲ್ಲಿ ಯಾವುದಾದರೂ ಒಂದು ಆಟವಾಡುತ್ತಾರೆ ಎಂದರೆ ಅದು ಕ್ರಿಕೆಟ್. ಅದರಲ್ಲೂ ಮಾಗಡಿ ತಾಲೂಕಿನಾದ್ಯಂತ ಪ್ರತಿ ವಾರ ಕ್ರಿಕೆಟ್ ಪಂದ್ಯಾವಳಿ ನಡೆಯುವುದು ವಿಶೇಷವಾಗಿದೆ. ಈ ಕ್ರಿಕೆಟ್ ಆಟವನ್ನು ಮತ್ತಷ್ಟು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆಟದ ಮೈದಾನಗಳನ್ನು ಅಭಿವೃದ್ಧಿಗೆ ಶಾಸಕ ಎಸ್.ಸಿ. ಬಾಲಕೃಷ್ಣ ಅವರು ಒತ್ತು ನೀಡಿದ್ದಾರೆ ಎಂದು ಇದೇ ವೇಳೆ ಸಂತಸ ವ್ಯಕ್ತಪಡಿಸಿದರು. ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ಮಾತನಾಡಿ, ಕ್ರಿಕೆಟ್ ಆಧುನಿಕ ಕಾಲದ ಪ್ರಮುಖ ಕ್ರೀಡೆಯಲ್ಲಿ ಒಂದಾಗಿದೆ. ಯುವಕರು ಮದ್ಯಪಾನ, ಧೂಮಪಾನಗಳಂತಹ ದುಶ್ಚಟಗಳಿಗೆ ಒಳಗಾಗದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆ ಅತ್ಯವಶ್ಯಕವಾಗಿದೆ. ಗ್ರಾಮೀಣ ಭಾಗದಲ್ಲಿ ಆಯೋಜಿಸುವ ಕ್ರೀಡಾಕೂಟಗಳಿಗೆ ಸರ್ಕಾರ ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತವು ಮತ್ತಷ್ಟು ಪ್ರೋತ್ಸಾಹ ಸಹಕಾರ ನೀಡಬೇಕು ಎಂದು ಇದೇ ವೇಳೆ ತಿಳಿಸಿದ ಅವರು, ಯುವಕರು ಹೆಚ್ಚೆಚ್ಚು ಕ್ರಿಕೆಟ್ ಆಟದಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಹೆಚ್ಚು ಕ್ರೀಡಾಕೂಟಗಳಿಗೆ ಒತ್ತು ನೀಡಿದರೆ ಆಸ್ಪತ್ರೆಗಳ ಸಂಖ್ಯೆ ಇಳಿಮುಖವಾಗಲಿದೆ ಎಂದು ಇದೇ ವೇಳೆ ತಿಳಿಸಿದರು. ಮೊದಲನೇ ಬಹುಮಾನವಾಗಿ 25,000, ಎರಡನೇ ಬಹುಮಾನವಾಗಿ 10,000, ಮೂರನೇ ಬಹುಮಾನವಾಗಿ 5,000 ಹಾಗೂ 25 ತಂಡಗಳು ಭಾಗವಹಿಸಿದವು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ, ಮಾಜಿ ಸದಸ್ಯ ರತ್ನಮ್ಮ ಶ್ರೀನಿವಾಸ್, ಬೆಳಗವಾಡಿ ರಂಗನಾಥ್, ಗುತ್ತಿಗೆದಾರ ಶ್ರೀಧರ್ ಸ್ವಾಮಿ, ಮತ್ತಿಕೆರೆ ರಾಜು, ದೀಪು, ಹನುಮೇಗೌಡ, ಆಯೋಜಕರಾದ ರಾಜು, ನಂಜೇಗೌಡ, ಮಹಾದೇವ್, ಬೆಂಕಿ ಮಹಾದೇವ್ ಸೇರಿದಂತೆ ಅನೇಕ ಮುಖಂಡರು ಇದೇ ವೇಳೆ ಇದ್ದರು. ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಹಾಗೂ ಸ್ಥಳೀಯರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಯಿತು. ಸರ್, ಪ್ರಪ್ರಥಮ ವರ್ಷದ ಇವತ್ತು ಮಹದೇಶ್ವರ ಕಪ್ಪನ್ನು ಮಾಡ್ತಾ ಇರುವಂಥದ್ದು ಕಲ್ಲುದೇವನಹಳ್ಳಿಲಿ, ಇದು ಭಾಳ ಒಂದು ಒಳ್ಳೆಯ ವಿಚಾರ. ಮತ್ತು ಕ್ರೀಡಾಭಿಮಾನಿಗಳನ್ನ ಮತ್ತು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವಂಥ ಕೆಲಸ ಈ ಕಲ್ಲುದೇವನಹಳ್ಳಿಲಿ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿಯಾಗಲಿ. ಪ್ರತಿ ವರ್ಷವೂ ಕೂಡ ಈ ಕಲ್ಲುದೇವನಹಳ್ಳಿಲಿ ಒಂದು ಮಹದೇಶ್ವರನ ಸನ್ನಿಧಿಯಲ್ಲಿ ಯುವಕರು ಎಲ್ಲ ಸೇರಿಕೊಂಡು ಪ್ರತಿ ವರ್ಷವೂ ಆಯೋಜನೆ ಮಾಡಬೇಕು. ಆ ಆಯೋಜನೆಗೆ ನಮ್ಮ ನಾಯಕರಾದಂಥ ಬಾಲಣ್ಣವರು, ತಮ್ಮಜಣ್ಣವರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ. ಪ್ರತಿ ವರ್ಷ ಆಡಿ ಮತ್ತು ಒಳ್ಳೊಳ್ಳೆ ಪ್ರತಿಭೆಗಳು ಹಳ್ಳಿಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮಗಳನ್ನ ಆಗಬೇಕು.